ಜ್ಞಾನ ದೀಪವನ್ನು ಹಿಡಿದು ಸಂಸ್ಕೃತಿ, ಸಾಹಿತ್ಯ ಮತ್ತು ಯಕ್ಷಗಾನದ ಸುಗಂಧವನ್ನು ಸಮಾಜಕ್ಕೆ ಪಸರಿಸಿದ ಮಹನೀಯರು ಮೂಡಂಬೈಲು ಶ್ರೀ ಗೋಪಾಲಕೃಷ್ಣ ಶಾಸ್ತ್ರಿಗಳು. ಗ್ರಂಥಕರ್ತ, ಲೇಖಕ, ಯಕ್ಷಗಾನ ಅರ್ಥಧಾರಿ, ಪುರಾಣ ಪ್ರವಚನಕಾರ, ನಿವೃತ್ತ ಪದವಿ ಪೂರ್ವ ಕಾಲೇಜು ಮುಖ್ಯೋಪಾಧ್ಯಾಯ ಮತ್ತು ಕೃಷಿಕರಾಗಿ ಸಮಾಜದಲ್ಲಿ ಗುರುತಿಸಿಕೊಂಡವರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಮೂಡಂಬೈಲಿನವರಾದ ಶ್ರೀಯುತರು ಸ್ವಂತ ಪರಿಶ್ರಮದಿಂದ ಎಂಎಗೆ ತತ್ಸಮವಾದ ಹಿಂದಿ ರಾಷ್ಟ್ರಭಾಷಾ ಪ್ರವೀಣ ಪದವಿಯನ್ನು ಬಿಎ, ಬಿಎಡ್ ಪದವಿಗಳನ್ನು ಪಡೆದವರು. ಮೂಡಂಬೈಲು ಶಾಲೆಯಲ್ಲಿ 38 ವರ್ಷ ಸೇವೆಗೈದು ಶಾಲೆಗೆ ಬೇಕಾದ 8 ಎಕರೆ ಜಮೀನು ಹೊಂದಿಸಿಕೊಂಡು ತೆಂಗಿನ ತೋಟ, ಗೇರು ಬೀಜದ ತೋಟ ಹಾಗೂ ಹಣ್ಣು ಹಂಪಲು ತೋಟವನ್ನು ಮಾಡಿಸಿದವರು. ಶಾಲೆಗೆ ದೂರದಿಂದ ಮಾರ್ಗ ಹಾಗೂ ವಿಶಾಲ ಆಟದ ಬಯಲನ್ನು ಹೊಂದಿಸಿಕೊಂಡು ವಿದ್ಯುತ್ ಪೂರೈಕೆ, ನೀರಿನ ವ್ಯವಸ್ಥೆ ಮಾಡಿಸಿದ ಮಹನೀಯರು. ಶಾಸ್ತ್ರಿಗಳು ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ಕೃಷಿಕ ಯುವಕ ಮಂಡಲ ಉತ್ತಮ ಕೃಷಿಕ ಮಂಡಲವೆಂದು ಪ್ರಶಸ್ತಿ ಪಡೆದಿತ್ತು. ಕೃಷಿಗೆ ಬೇಕಾದ ಉಪಕರಣಗಳನ್ನು, ಪುಸ್ತಕ ಭಂಡಾರವನ್ನು, ಆಟ ನಾಟಕ ಸಾಮಗ್ರಿಗಳನ್ನು ಕ್ರೋಢೀಕರಿಸಿಕೊಂಡಿದ್ದರು. ಊರಿಗೊಂದು ಇಲಾಖೇತರ ಅಂಚೆ ಕಚೇರಿಯನ್ನು ಸ್ಥಾಪಿಸಿಕೊಂಡು ತಾವೇ 40 ವರ್ಷ ಅಂಚೆ ಪಾಲಕರಾಗಿದ್ದರು. ಶಾಸ್ತ್ರಿಗಳು 1954ನೇ ಇಸವಿಯಿಂದಲೇ ಯಕ್ಷಗಾನ ಅರ್ಥಧಾರಿಯಾಗಿ ನಾಡಿನ ಉದ್ದಗಲಕ್ಕೂ ಖ್ಯಾತರು. ಅವರು 2015ರಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಾಗಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಕರ್ನಾಟಕ ಸರ್ಕಾರದ ಯಕ್ಷಗಾನ ಮತ್ತು ಜನಪದ ಅಕಾಡೆಮಿ ಪ್ರಶಸ್ತಿ, ಮುಂಬೈ ಬಂಟರ ಸಂಘ, ಕಟೀಲು ಅಸ್ರಣ್ಣ ಪ್ರಶಸ್ತಿ, ಶೇಣಿ ಪ್ರಶಸ್ತಿ, ಎಡನೀರು, ಸ್ವರ್ಣವಲ್ಲಿ, ಮೈಸೂರು, ಮಂಗಳೂರು ವಿಶ್ವವಿದ್ಯಾಲಯ, ಮದ್ರಾಸು ವಿಶ್ವವಿದ್ಯಾಲಯ, ಸಂಪಾಜೆ ಯಕ್ಷೋತ್ಸವ, ಧರ್ಮಸ್ಥಳ ಮೊದಲಾದ ಕಡೆ ನೂರಾರು ಸನ್ಮಾನಗಳಿಂದ ಗೌರವಿಸಲ್ಪಟ್ಟಿದ್ದಾರೆ. ಇವರಿಗೆ ಮೂಡಂಬೈಲು ಶಾಸ್ತ್ರಿ 75 ಎಂಬ ಅಭಿನಂದನಾ ಗ್ರಂಥ ಸಮರ್ಪಿಸಲ್ಪಟ್ಟಿದೆ. ಪುತ್ತೂರಿನಲ್ಲಿ ಅಖಿಲ ಭಾರತ ಯಕ್ಷಗಾನ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರು ಬೆಂಗಳೂರು ದೂರದರ್ಶನದಲ್ಲಿ ಅರ್ಥಧಾರಿಯಾಗಿ ಸಂದರ್ಶಕನಾಗಿ ಗೌರವಿಸಲ್ಪಟ್ಟಿದ್ದಾರೆ. ಮಂಗಳೂರು, ಮದ್ರಾಸ್ ಆಕಾಶವಾಣಿಯಲ್ಲಿ ಭಾಗವಹಿಸಿದ್ದಲ್ಲದೆ 250ಕ್ಕೂ ಹೆಚ್ಚು ಕ್ಯಾಸೆಟ್, ಸಿಡಿಗಳ ಧ್ವನಿಮುದ್ರಣದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. 2020ರಲ್ಲಿ ಕರ್ನಾಟಕ ಸರ್ಕಾರದ ಯಕ್ಷಗಾನ ಅಕಾಡೆಮಿಯವರು ಇವರ ಸಾಕ್ಷ್ಯಚಿತ್ರ ನಿರ್ಮಿಸಿದ್ದಾರೆ. ಇವರ 620 ಪುಟಗಳ ಮಹಾಭಾರತ ರತ್ನ ಮರುಮುದ್ರಣಗೊಂಡಿದೆ. 45 ಪುಟಗಳ ರಾಮಾಯಣ ಕೋಶ, ಅರ್ಥಸಹಿತ ಕುಮಾರ ವಿಜಯ, ದಶಾವತಾರ ಪ್ರವಚನ, ಭದ್ರಾಂಗದ ನಾಟಕ, ಶೇಣಿ ಗೋಪಾಲಕೃಷ್ಣ ಭಟ್ಟರ ಜೀವನ ಚರಿತ್ರೆ, 16 ಮಕ್ಕಳ ನಾಟಕಗಳು ಹಾಗೂ ಅನೇಕ ಬಿಡಿ ಲೇಖನಗಳನ್ನು ಬರೆದಿದ್ದಾರೆ. ಇವರ 450 ಪುಟಗಳ ಪುರಾಣ ಕಥಾ ಚಿಂತಾರತ್ನ ಎಂಬ ಪುಸ್ತಕ ಉಡುಪಿಯಲ್ಲಿ ಪ್ರಕಾಶನವಾಗಿದೆ. ಇವರು ಬರೆದ ಶ್ರೀಮದ್ ಭಾಗವತ ಕೋಶ ಮೈಸೂರು ರಾಮಕೃಷ್ಣ ಆಶ್ರಮದಲ್ಲಿ ಮುದ್ರಣಗೊಂಡಿದೆ. ಇವರು ಬರೆದ ಪೂರ್ವ ಪ್ರಬಂಧ ಸಂಕಲನವು ಹವ್ಯಕ ವಿಶ್ವ ಸಮ್ಮೇಳನದಲ್ಲಿ ಬಿಡುಗಡೆಯಾಗಿದೆ. ಶಾಸ್ತ್ರಿಗಳು ಬೌದ್ಧಿಕ ಕಲೆ, ಸಾಹಿತ್ಯಗಳ ಹಾಗೆಯೇ ಭತ್ತ ಹಾಗೂ ತೋಟದ ಕೃಷಿಯಲ್ಲೂ ಆದರ್ಶ ಕೃಷಿಕರಾಗಿದ್ದರೆಂದು ಹೇಳಲು ಅತ್ಯಂತ ಸಂತೋಷವಾಗುತ್ತದೆ. ಜೇನು ಕೃಷಿಯಲ್ಲಿ ಅಖಿಲ ಭಾರತ ಖಾದಿ ಬೋರ್ಡಿನಿಂದ ಪುರಸ್ಕೃತರಾದ ಇವರು 90ರ ಇಳಿವಯಸ್ಸಿನಲ್ಲೂ ಅದನ್ನು ಮುಂದುವರಿಸಿದ್ದಾರೆ. ಕೃಷಿ, ಸಾಮಾಜಿಕ, ಸಾಹಿತ್ಯ, ಯಕ್ಷಗಾನ ರಂಗದಲ್ಲಿ ಇವರು ಮಾಡಿದ ಸಾಧನೆಯನ್ನು ಗುರುತಿಸಿ ಶ್ರೀ ಅಖಿಲ ಹವ್ಯಕ ಮಹಾಸಭಾವು ಶ್ರೀಯುತರಿಗೆ ಹವ್ಯಕ ವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ.